ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಬಾದಾಮಿಯಿಂದ ಒಂದು ಬರ್ಫಿ ಮತ್ತು ಬಾದಾಮಿ ಮಿಠಾಯಿ ಅಂತ ಅಂತೀವಿ ನಮ್ಮ ಕಡೆ. ಅಂತಹ ಒಂದು ಮಿಠಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಬಾದಾಮಿನ ನಾವು ರಾತ್ರಿ ನೆನೆಸಿಟ್ಕೊಂಡ್ಬಿಡ್ಬೇಕಾಗುತ್ತೆ ನೋಡಿ. 1 ಬೌಲ್ ಬಾದಾಮಿ ನೆನೆಸಿಟ್ಕೊಬೇಕು. ನಾನು ತೋರಿಸೋದಕ್ಕೋಸ್ಕರ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ಅದನ್ನು ಬೆಳಗ್ಗೆ ಈ ಥರ ಬೆಳ್ಳಗೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ಥರ ಇಟ್ಕೊಬೇಕು 1 ಬೌಲ್. ಓಕೆನಾ? ನೋಡಿ 1 ಬೌಲ್ ಬಾದಾಮಿ ನೆನೆಸಿಟ್ಟಿರೋದು ಮತ್ತು ಸಿಪ್ಪೆ ತೆಗೆದಿರೋದು, 1 ಬೌಲ್ ಸಕ್ಕರೆ ಮತ್ತು ಏಲಕ್ಕಿ ಪುಡಿ. ಈಗ ಮೊದಲಿಗೆ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಸಣ್ಣಕ್ಕೆ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಮಾಡ್ಕೊಬೇಕು. ಆಮೇಲೆ ಸಕ್ಕರೆ ಪಾಕ ಕಾಯಿಸ್ಬಿಟ್ಟು ಇದು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ಪೇಸ್ಟ್ ಆಗಬೇಕು. ರುಬ್ಬಿದ್ದಾಗಿದೆ. ಇವಾಗ ಬಾದಾಮಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ನೋಡಿ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದನ್ನು ಸಕ್ಕರೆನ ಪಾಕ ಮಾಡ್ಕೊಬೇಕು. ಒಂದೆಳೆ ಪಾಕ ಬರೋ ಥರ ಮಾಡಿಕೊಂಡು ಆಮೇಲೆ ಈ ರುಬ್ಬಿರೋ ಒಂದು ಇದನ್ನು ಹಾಕಬೇಕು. ಅದಕ್ಕಿಂತ ಮೊದಲೇ ಬಾದಾಮಿ ಬಗ್ಗೆ ಹೇಳ್ತೀನಿ ಬನ್ನಿ. ಈ ಬಾದಾಮಿಯನ್ನು ನೆನೆಸಿಟ್ಟು ಪುಟ್ಟ ಮಕ್ಕಳು ಇರ್ತಾರಲ್ವ, ಅಂದರೆ LKG UKG ಹೋಗೋ ಮಕ್ಕಳು ಇರ್ತಾರಲ್ವ, ಅವರಿಗೆ ಮತ್ತು ಕಾಲೇಜಿಗೆ ಹೋಗೋ ಮಕ್ಕಳಿಗೆ ದಿನಾ ರಾತ್ರಿ 2 ಬಾದಾಮಿ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಅಥವಾ ಹಾಲು ಹಾರ್ಲಿಕ್ಸ್ ಇವನ್ನೆಲ್ಲ ಕುಡಿತಾರಲ್ವ, ಕಾಫಿ ಟೀ ಕುಡಿಯೋರು, ಕುಡ್ದಾದ್ಮೇಲೆ ಇದನ್ನ 2 ಬಾದಾಮಿನ ಕೊಡಿ. ಅಥವಾ ಖಾಲಿ ಹೊಟ್ಟೆಗೆ ತಿಂದ್ರಂತೂ ಇನ್ನೂ ಒಳ್ಳೆಯದು, ತುಂಬ ಬುದ್ಧಿ ಬರುತ್ತಂತೆ ಮಕ್ಕಳಿಗೆ. ಓದೋ ಮಕ್ಕಳಿಗೆ ಇದನ್ನು ಕೊಟ್ಬಿಡಿ 2 ನೆನೆಸ್ಬಿಟ್ಟು. ಆಮೇಲೆ ಅವರಷ್ಟೇ ಅಲ್ಲದೆ ಈ ನೆನೆಸಿರೋ ಬಾದಾಮಿ ತಿನ್ನೋದ್ರಿಂದ ತುಂಬ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ. ನಮಗೆ ಕೆಲಸ ಮಾಡಲು ಶಕ್ತಿ ಬರುತ್ತೆ ಅಂತೇಳಿ ದ್ರಾಕ್ಷಿ ಬಾದಾಮಿ ಎಲ್ಲ ನೆನೆಸಿಟ್ಬಿಟ್ಟು, ತುಂಬ ಏಜ್ ಆದವ್ರು ಇರ್ತಾರಲ್ವ ಅವ್ರಿಗೆ ಕೂಡ ನೆನೆಸಿಟ್ಬಿಟ್ಟು ತಿನ್ನಬೇಕಾಗುತ್ತೆ ನೋಡಿ. ನಾವು ಕೂಡ ಇದನ್ನ ತಿನ್ನಬೇಕಾಗುತ್ತೆ. ಆಮೇಲೆ ನಮ್ಮ ಮಕ್ಕಳಿಗೂ ಕೂಡ ಅವರಿಗೆ ವಿದ್ಯೆ ಬುದ್ಧಿ ಬರಲಿ ಅಂತ ಹೇಳಿಬಿಟ್ಟು 2 ನೆನೆಸ್ಬಿಟ್ಟು ಕೊಡಬೇಕು. ಇದನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಈ ಥರ ಕೊಡೋದ್ರಿಂದ ಅವ್ರು ಚೆನ್ನಾಗಿ ಓದ್ತಾರೆ ನೋಡಿ. ಇದು ಬುದ್ಧಿ, ಬಾದಾಮಿ ಅಂದರೆ ಬುದ್ಧಿ ಬರೋದಕ್ಕೆ ಅಂತ ಹೇಳಿ ನಾವು ಚಿಕ್ಕವ್ರು ಇರ್ತಾಯಿಲ್ಲ, ನಮಗೆ ಬಾದಾಮಿ ತಿನ್ನಿ ಬುದ್ಧಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಅದೇ ಥರ ನಾವು ಕೂಡ ಚಿಕ್ಕ ಮಕ್ಕಳಿಗೆ ನೆನೆಸ್ಬಿಟ್ಟು ಕೊಡೋಣ ಬೆಳಗ್ಗೆ ಎದ್ದು. ಓಕೆನಾ? ಈಗ ಬನ್ನಿ ಮಾಡೋಣ. ಮೊದಲಿಗೆ ಸಕ್ಕರೆ ಹಾಕಿಬಿಟ್ಟು ಒಂದು ಪಾತ್ರೆಗೆ 1 ಬೌಲ್ ಸಕ್ಕರೆನೇ ಬೇಕಾಗುತ್ತೆ. ಇದು 1 ಬೌಲ್ ಇದೆ ಅಲ್ವಾ ಮಿಕ್ಸಿ ಮಾಡಿರೋದು ಬಾದಾಮಿ, 1 ಬೌಲ್ ಸಕ್ಕರೆ. ಈಗ ಸ್ಟವ್ ಆನ್ ಮಾಡೋಣ ಬನ್ನಿ. ಇವಾಗ ಸ್ಟವ್ ಹಚ್ಚಿದಾಗಿದೆ. ಇವಾಗ ಸ್ವಲ್ಪ ನೀರು ಹಾಕೋಣ ಬನ್ನಿ. ಆ ಸಕ್ಕರೆ ಸ್ವಲ್ಪ ಮುಳುಗುವಷ್ಟು ಅಷ್ಟೇ ನೋಡಿ, ಮುಳುಗಿದೆ ಸಾಕು. ಅದು ಒಂದೆಳೆ ಪಾಕ ಬರಬೇಕಲ್ವ. ಸಕ್ಕರೆ ಏಲಕ್ಕಿ ಒಂದಿಗೆ ಒಂದೆಳೆ ಪಾಕ ಬರಬೇಕು ನೋಡಿ. ಆ ಥರ ಆದಮೇಲೆ ಈ ಮಿಕ್ಸಿ ಮಾಡಿರುವಂತಹ ರುಬ್ಬಿರುವಂತಹ ಒಂದು ಬಾದಾಮಿಯನ್ನು ಇದಕ್ಕೆ ಹಾಕಿಕೊಳ್ಳೋಣ. ಸಕ್ಕರೆಯೊಂದಿಗೆ ಕುದೀತಾ ಇದೆ ನೀರು, ಒಂದೆಳೆ ಪಾಕ ಬರ್ತಾ ಇದೆ ನೋಡಿ. ಇವಾಗ ಪಾಕ ಬರ್ತಾ ಇದೆ ಅಲ್ವಾ. ಈಗ ರುಬ್ಬಿಟ್ಟಿರುವಂತಹ ಒಂದು ಬಾದಾಮಿ ಮಿಶ್ರಣವನ್ನು ಹಾಕೋದು. ಸ್ವಲ್ಪನೂ ಪಾತ್ರೆಗೆ ಅಂಟ್ಕೊಳ್ಳೋದು ಹಾಗೆ ಸಣ್ಣ ಉರಿಯಲ್ಲಿ ಈ ಥರ ಮಾಡ್ತಾನೇ ಇರಬೇಕಾಗುತ್ತೆ ನೋಡಿ. ನೋಡಿ ಹೇಗೆ ಕುದೀತಾ ಇದೆ. ಇದು ನೀರು ಹಾಕಿ ರುಬ್ಬಿದ್ದೀವಲ್ವ ನಾವು ಬಾದಾಮಿಯನ್ನು, ಅದಕ್ಕೋಸ್ಕರ ಈ ಥರ ಆಗುತ್ತೆ, ಉಕ್ತಾ ಇರುತ್ತೆ. ಇದು ಇನ್ನು ಚೆನ್ನಾಗಿ ಕುದ್ದು ಬತ್ತಬೇಕಿದು. ಆಗ ಮಿಠಾಯಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಆಗೋದು ಲೇಟ್ ಆಗುತ್ತೆ, ಇನ್ನೂ 5 ನಿಮಿಷ ಕುದಿಬೇಕು, ಬತ್ತಬೇಕಿದು. ಈ ನೀರೆಲ್ಲ ಬತ್ತಿದ ಮೇಲೆ ನಮಗೆ ಗಟ್ಟಿಯ ಒಂದು ಮಿಠಾಯಿ ಆಕಾರಕ್ಕೆ ಬರೋದು. ಅಲ್ಲಿವರೆಗೂ ಮಾಡ್ತಾನೇ ಇರಬೇಕು ಈ ಥರ. ಇವಾಗ ನೋಡಿ ತಳ ಬಿಡ್ತಾ ಇದೆ. ಅಷ್ಟೊಂದು ನೀರಿರೋದು ಹೀಗೆ ಹೇಗೆ ತಳ ಬಿಡ್ತಾ ಇದೆ ನೋಡಿ. ಈ ಥರ ತಳ ಬಿಡ್ತಾ ಇನ್ನೂ ಗಟ್ಟಿಯಾಗುತ್ತೆ. ಆಗ ನಮ್ಮ ಬಾದಾಮಿ ಸ್ವೀಟ್ ರೆಡಿ.
ಪಾತ್ರೆಯಿಂದ ತಳ ಬಿಡ್ತಾ ಇದೆ ಅಂದರೆ ಪಾತ್ರೆಯಿಂದ ಬಿಡ್ತಾ ಇದೆ ಅಂದರೆ ಇದು ಆದಂಗೆ ಮುಗೀತು ನೋಡಿ ಇದ್ರ ಕೆಲಸ. ಸೂಪರಾಗಿ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ಒಂದು ಪ್ಲೇಟಿಗೆ ತಟ್ಟೆಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಹನಿ ಪಾತ್ರೆಯಿಂದ ಇದನ್ನು ಹಾಕೊಳ್ಳೋಣ ಬನ್ನಿ. ನೋಡಿ ಚೆನ್ನಾಗಾಗಿದೆ ಅಲ್ವಾ? ಇದಕ್ಕೆ ಹಾಕೊಳ್ಳೋದು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಇದನ್ನು ಅದಕ್ಕೆ ಹಾಕೊಳ್ಳೋಣ ಬನ್ನಿ. ಇವಾಗ ತಟ್ಟೆಗೆ ಹಾಕಾಗಿದೆ ನೋಡಿ, ತುಪ್ಪ ಹಾಕಿರೋ ಒಂದು ತಟ್ಟೆಗೆ ಇದನ್ನು ಹಾಕಾಗಿದೆ. ಇವಾಗ ಬನ್ನಿ ಕಟ್ ಮಾಡೋಣ. ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡ್ಕೊಬೇಕು. ಇಲ್ಲ ಅಂದರೆ ಇದು ಏನಾಗುತ್ತೆ ಗೊತ್ತಾ, ಗಟ್ಟಿ ಆಗಿಬಿಡುತ್ತೆ. ನಮಗೆ ಯಾವ ಆಕಾರ ಬೇಕು ಆ ಥರ. ಬಿಸಿ ಬಿಸಿ ಇರುವಾಗ ಇದನ್ನು ಕಟ್ ಮಾಡ್ಕೊಬೇಕು. ನಮಗೆ ಡೈಮಂಡ್ ಶೇಪ್ ಆ ಥರ ಯಾವ ಥರ ಬೇಕು ಹಾಗೆ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನೆನೆಸಿರೋ ಬಾದಾಮಿ ಬರ್ಫಿ, ಬಾದಾಮ್ ಮಿಠಾಯಿ ಏನಾದರೂ ಅಂದ್ಕೊಳ್ಳಿ, ಸಖತ್ತಾಗಿ ಬಂದಿದೆ ನೋಡಿ. ಈ ಥರ ನೋಡಿದ ತಕ್ಷಣವೇ ತಿನ್ನಬೇಕು ಆ ಥರ ಇದೆ ನೋಡಿ. ಬೇಕಾದರೆ ನಾನು ಇನ್ನೊಂದು ಸಾರಿ ಕಟ್ ಮಾಡಿ ತೆಗೆದುಬಿಟ್ಟು ತೋರಿಸ್ತೀನಿ ರೀ. ನೋಡಿ, ಕಟ್ ಮಾಡಿದ್ದಾಗಿದೆ. ಟೇಸ್ಟ್ ನೋಡೋಣ ಬನ್ನಿ. ಸೂಪರ್. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ. ಒಂದು ಸಾತಿ ಈ ಥರ ಬಾದಾಮ್ ಬರ್ಫಿ ನೀವು ಕೂಡ ಮಾಡ್ಕೊಳ್ಳಿ. ಸೂಪರ್ ಆಗಿದೆ ನೋಡಿ. ಬಾದಾಮ್ ಬರ್ಫಿ, ಬಾದಾಮ್ ಮಿಠಾಯಿ ರೆಡಿ ಟು ಈಟ್. ಆಹಾ, ಎಷ್ಟು ಚೆನ್ನಾಗಿದೆ ನೋಡಿ. ಚಿಕ್ಕ ಮಕ್ಕಳಿಗೆ ಬಾದಾಮಿ ತಿನ್ನಲ್ಲ ಅಂದಾಗ ಈ ಥರ ಮಾಡಿ ಕೊಟ್ಬಿಡಿ, ಚೆನ್ನಾಗಿ ತಿಂತಾರೆ. ಬೇಕಾದರೆ ಅದ್ರ ಜೊತೆ ಸ್ವಲ್ಪ ಗೋಡಂಬಿ ಕೂಡ ಹಾಕಿಕೊಳ್ಳಿ, ಆಗ ಇನ್ನೂ ಟೇಸ್ಟ್ ಆಗುತ್ತೆ. ಓಕೆನಾ? ಬಾದಾಮ್ ಮಿಠಾಯಿ, ಈ ಕೊಬ್ಬರಿ ಮಿಠಾಯಿ ಇತ್ತಲ್ವ ಅದೇ ಥರ ಬಾದಾಮ್ ಮಿಠಾಯಿ ನೋಡಿ, ಎಷ್ಟು ಚೆನ್ನಾಗಿದೆ. ಬಾದಾಮ್ ಮಿಠಾಯಿಯನ್ನು ತಿಂದು ಒಂದು ಸಾರಿ ನೋಡಿ. ಓಕೆನಾ? ನೀವು ಈ ಥರ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಓಕೆನಾ? ಈ ಥರ ಬಾದಾಮಿಯನ್ನು ನೆನೆಸಿಟ್ಬಿಟ್ಟು ಈ ಥರ ಮಾಡ್ಕೊಳ್ಳಿ, ಈಸಿ ಇದೆ. ಮತ್ತು ಕೆಲವೊಬ್ರು ಏನು ಹೇಳ್ತಾರೆ ಗೊತ್ತಾ, ಈ ಬಾದಾಮಿ ಸಿಪ್ಪೆ ಯಾಕೆ ತೆಗಿಬೇಕು, ಹಾಗೆ ಹಾಕ್ಕೊಳ್ಬೋದಾ ಅಂತ. ಹಾಗೆ ಹಾಕ್ಬಾರ್ದು, ಯಾಕೆಂದರೆ ಕಹಿ ಬರುತ್ತೆ. ಸಿಪ್ಪೆ ತೆಗಿಲಿಲ್ಲ ಅಂದರೆ ಕಹಿ ಆಗುತ್ತೆ. ಟೇಸ್ಟ್ ಆಗಿರುವಂತಹ ಒಂದು ಮಿಠಾಯಿ ನಮ್ಗೆ ಸಿಗೋಲ್ಲ. ಬಾದಾಮಿ ಮಿಠಾಯಿ ಕಹಿ ಆಗಿರೋ ಮಿಠಾಯಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಬಾದಾಮಿ ಸಿಪ್ಪೆ ತೆಗೆದ್ಬಿಟ್ಟೆ ಮಾಡ್ಕೊಳ್ಳಿ. ಓಕೆ, ಈ ಬಾದಾಮ್ ಮಿಠಾಯಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ಬಾಯ್.